ಗೇಟ್ಗಳಲ್ಲಿ ಪಾಸ್ ಆಗುವಂತಹ ವಾಹನ ಸವಾರರು ಗಮನಿಸಬೇಕಾಗಿರುವಂತಹ ಸುದ್ದಿ ಇದು. ಇನ್ನು ಮುಂದೆ ಫಾಸ್ಟ್ ಟ್ಯಾಗ್ಗೆ ಹೊಸ ರೂಲ್ಸ್ಗಳು ಅನ್ವಯ ಆಗುತ್ತೆ. ಫಾಸ್ಟ್ ಟ್ಯಾಗ್ನಲ್ಲಿ ಬ್ಯಾಲೆನ್ಸ್ ಅನ್ನ ನೀವು ಮೇಂಟೈನ್ ಮಾಡಬೇಕು, ಇದು ಮಸ್ಟ್ ಕಡ್ಡಾಯಗೊಳಿಸಿದ್ದಾರೆ. ಬ್ಯಾಲೆನ್ಸ್ ಇಲ್ಲ ಅಂದ್ರೆ ನಿಮಗೆ ದುಪ್ಪಟ್ಟು ದಂಡ ಬೀಳುತ್ತೆ ಮತ್ತು ವಾಹನ ಹೋಗ್ಲಿಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡಲ್ಲ. ಟೋಲ್ ಎಂಟ್ರಿಗೆ ಮುನ್ನ 1 ಗಂಟೆ ಮೊದಲು ರೀಚಾರ್ಜ್ ಅನ್ನ ಮಾಡ್ಕೊಂಡಿರ್ಬೇಕು, ಅಕೌಂಟ್ನಲ್ಲಿ ಬ್ಯಾಲೆನ್ಸ್ ಅನ್ನ ಇಟ್ಕೊಂಡಿರ್ಬೇಕು. ಹಾಗೊಂದು ವೇಳೆ ಬ್ಯಾಲೆನ್ಸ್ ಇಲ್ಲ ಅಂತ ಅಂದ್ರೆ ನಿಮ್ಮ ವೆಹಿಕಲ್ ಮೇಲೆ ಡಬಲ್ ಫೈನ್ ಬೀಳುತ್ತೆ. ಫಾಸ್ಟ್ ಆಗಿರೋರು ಈ ಸುದ್ದಿ ನೋಡಲೇಬೇಕು. ಇವತ್ತಿಂದ ಹೊಸ ರೂಲ್ಸು ಜಾರಿಗೊಂಡಿದೆ. ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಾನೀಗ ಒಂದು ಟೋಲ್ ಪ್ಲಾಜಾ ಬಳಿ ಇದ್ದೀನಿ. ನೀವು ದೃಶ್ಯಗಳಲ್ಲಿ ನೋಡ್ಬೋದು, ಫಾಸ್ಟ್ಯಾಗ್ ಟೋಲ್ಗಳನ್ನ ಕಾಣಿಸ್ತಿದೆ. ಅಂದರೆ ಪ್ರತಿಯೊಂದು ವಾಹನಗಳು ಫಾಸ್ಟ್ಯಾಗ್ ಇರುತ್ತೆ. ಟೋಲಲ್ಲಿ ಆಗ್ತಿದ್ದಂತಹ ಸಮಸ್ಯೆನ ದುಡ್ಡು ಕೊಟ್ಟು ಪಾಸ್ ಆಗೋದಕ್ಕೆ ಏನು ಲೇಟ್ ಆಗ್ತಿತ್ತು, ಅದಕ್ಕೋಸ್ಕರ ಹೊಸದಾಗಿ ರಾಷ್ಟ್ರೀಯ ಪ್ರಾಧಿಕಾರ ಈ ಫಾಸ್ಟ್ಯಾಗ್ನ ಜಾರಿಗೆ ತಂದು ಕೆಲ ವರ್ಷಗಳೇ ಕಳೆದಿದೆ. ಈಗ ಇದರಲ್ಲಿ ಹೊಸ ಮಾರ್ಪಾಡನ್ನು ತಂದಿರುವಂಥದ್ದು. ಈ ಹೊಸ ಮಾರ್ಪಾಡು ತರೋದಕ್ಕೆ ಮುಖ್ಯ ಕಾರಣ, ಟೋಲ್ಗಳ ಬಳಿ ಬ್ಯಾಲೆನ್ಸ್ ಇಲ್ಲದೆ ಬಂದಂಥ ವಾಹನಗಳು ಬೇರೆ ವಾಹನಗಳಿಗೆ ಸಮಸ್ಯೆ ಮಾಡ್ತಿದ್ರು ಅನ್ನೋದು. ನೋಡ್ತಿದ್ದೀರಾ, ಒಂದು ಕ್ಯಾಶ್ ಕೌಂಟ್ರು ಜಾಗದಲ್ಲಿ ನಿಮಗೆ ವಾಹನಗಳು ಯಾವ ರೀತಿ ನಿಂತಿದೆ ಅಂತ. ಇದು ಕ್ಯಾಶ್ ಕೌಂಟ್ರು ನಿಮಗೆ ಕಾಣಿಸ್ತಿರುವಂಥದ್ದು. ಈಗ ಹೊಸದಾಗಿ ಬಂದಿರೋ ರೂಲ್ಸ್ ಏನಪ್ಪ ಹೇಳುತ್ತೆ ಅಂದರೆ, ಇವತ್ತಿಂದ ಯಾವುದೇ ವಾಹನಗಳು ಫಾಸ್ಟ್ಯಾಗಿಗೆ ಬರಬೇಕಾದ್ರೆ ಮಿನಿಮಮ್ 1 ಅವರ್ಗಿಂತ ಮುಂಚೆ ರೀಚಾರ್ಜ್ ಮಾಡಿಸ್ಕೊಂಡಿರಬೇಕು ಅಂತ. ಅಂದರೆ ನಾವೀಗ ಟೋಲ್ ಹತ್ರ ಬಂದಾಗ ರೀಚಾರ್ಜ್ ಮಾಡ್ಕೊಳ್ಳೋಣ, ಬ್ಯಾಲೆನ್ಸ್ ಚೆಕ್ ಮಾಡ್ಕೊಂಡು ರೀಚಾರ್ಜ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಿದ್ರು. ಅದಕ್ಕೆ ಅವಕಾಶ ಇರೋದಿಲ್ಲ. ಆ ರೀತಿ ಬಂದರೆ ಇಲ್ಲಿ ಬಂದು ನೀವು ಬ್ಯಾಲೆನ್ಸ್ ಇಲ್ಲ ಅಂತ ಟೋಲ್ ಸಿಬ್ಬಂದಿಗಳು ನಿಮ್ಮ ಗಾಡಿ ಪಾಸ್ ಆಗ್ತಿಲ್ಲ, ಬ್ಯಾಲೆನ್ಸ್ ಇಲ್ಲ ಅಂದಾಗ, ಇಲ್ಲ ನಾನು ರೀಚಾರ್ಜ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ರೀಚಾರ್ಜ್ ಮಾಡಿದಾಗ ಇನ್ಮೇಲೆ ಅದಕ್ಕೆ ಅವಕಾಶ ಇರೋದಿಲ್ಲ. ನೀವು 1 to double ಕಟ್ಟಲೇಬೇಕಾಗತ್ತೆ. ಏನು ಅಮೌಂಟ್ ಇದೆ ಆ ಅಮೌಂಟಿಗೆ 1 to double ದಂಡ ಕಟ್ಟಲೇಬೇಕಾಗತ್ತೆ. ಇದನ್ನು ಜಾರಿಗೊಳಿಸ್ತಿರೋ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಟೋಲ್ ಬಳಿ ಆಗ್ತಿರುವಂಥ ಟ್ರಾಫಿಕ್, ಅಂದರೆ ದುಡ್ಡು ಕ್ಯಾಶ್ ಕೌಂಟ್ರ್ ಹತ್ರ ಬಂದು ಅಥವಾ ಏನು ಗ್ರೀನ್ ಏನು ಸಿಗ್ನಲ್ ಕೊಡ್ತಿದೆ, ಆ ಸಿಗ್ನಲ್ ಕೊಡದೆ ಅಂದರೆ ತಮ್ಮ ಫಾಸ್ಟ್ಯಾಗ್ನ ಅಪ್ಡೇಟ್ ಮಾಡದೆ ಬಿಟ್ಟಿದ್ದಾಗ ವಾಹನ ಸವಾರರಿಗೆ ಇದು ಪಾಸಿಂಗ್ ಏನು ಸಿಗ್ನಲ್ ಕೊಡೋದಿಲ್ಲ. ಆಗ ಇಲ್ಲಿನ ಸಿಬ್ಬಂದಿಗಳ ಜೊತೆಗೆ ವಾಗ್ವಾದ ಆಗುತ್ತೆ. ಕೆಲವು ಸಿಬ್ಬಂದಿಗಳು ರೌಡಿಗಳ ಥರ ವರ್ತಿಸ್ತಾರೆ, ನೀವು ಸರಿಯಾಗಿ ಮಾಡ್ಕೊಂಡಿಲ್ಲ ಅಂತ. ಸಾಕಷ್ಟು ಟೋಲ್ಗಳಲ್ಲಿ ಈ ವಿಚಾರಕ್ಕೆ, ಫಾಸ್ಟ್ಯಾಗ್ ವಿಚಾರಕ್ಕೆ ಗಲಾಟೆಗಳಾಗಿರೋದು ನೋಡಿದ್ದೀವಿ. ಇದನ್ನೆಲ್ಲ ತಡಿಬೇಕು ಮತ್ತು ವಾಹನ ಸವಾರಲ್ಲೂ ಜಾಗೃತಿ ಮೂಡಿಸುವಂಥ ಉದ್ದೇಶದಿಂದ ಈ ರೀತಿ ಇಲ್ಲಿ ನೋಡ್ತಿದ್ದೀರಾ, ಟೋಲ್ ಬಿಟ್ಟಾದ ಮೇಲೆ ಇಲ್ಲಿ ಫಾಸ್ಟ್ಯಾಗ್ ರೀಚಾರ್ಜ್ ಮಾಡೋ ಸೆಂಟರ್ಗಳಿದೆ ಮತ್ತು ಫಾಸ್ಟ್ಯಾಗ್ ಹೊಸದಾಗಿ ಮಾಡ್ಕೊಡೋರು ಇರ್ತಾರೆ. ಆದರೆ ಇನ್ನು ಮುಂದೆ ಟೋಲ್ ಹತ್ರ ಹೋಗ್ಬಿಟ್ಟು ನಾವು ರೀಚಾರ್ಜ್ ಮಾಡ್ಕೊಳ್ಳೋಣ, ಅದಕ್ಕೆ ಅವಕಾಶ ಇರೋದಿಲ್ಲ. KYC ಅಪ್ಡೇಟ್ ಮಾಡದೇ ಇದ್ದಾಗಲೂ ಸಹ ನಿಮ್ಮ ವಾಹನಗಳು ಫಾಸ್ಟ್ಯಾಗಿನ ಅಮೌಂಟ್ ಕಟ್ಟಾಗೋದಿಲ್ಲ. ಆವಾಗ ನೀವು 1 to double ಏನು ದಂಡ ಏನಿದೆ ಅದನ್ನು ಕಟ್ಟೇನೆ ಪಾಸ್ ಆಗಬೇಕಾಗತ್ತೆ. ಇದ್ರ ಜೊತೆಗೆ ಬ್ಲ್ಯಾಕ್ ಲಿಸ್ಟಲ್ಲಿರುವಂಥ ಫಾಸ್ಟ್ಯಾಗ್ಗಳನ್ನ ಅಪ್ಡೇಟ್ ಮಾಡ್ಕೊಳ್ಳಿಲ್ಲ ಅಂದರೆ, ಬ್ಯಾಂಕಿಗೆ ಹೋಗಿ ಬ್ಲ್ಯಾಕ್ ಲಿಸ್ಟಿಂದ ತೆಗೆಸಲಿಲ್ಲ ಅಂದರೆ ಟೋಲ್ಗಳ ಬಳಿ ಬಂದಾಗ ಅದು ವಾಹನಗಳು ಬ್ಲಾಕ್ ಆಗುತ್ತೆ. ಅಂದರೆ ವಾಹನಕ್ಕೆ ರೆಡ್ ಸಿಗ್ನಲ್ ಬಿಟ್ಟಿರುತ್ತೆ, ಮತ್ತೆ ನೀವು ಕ್ಯಾಶ್ ಕೊಟ್ಟೇನೆ ಪಾಸ್ ಆಗಬೇಕಾಗತ್ತೆ. ಈ ಹೊಸ ರೂಲ್ಸನ್ನು ಜಾರಿಗೊಳಿಸ್ತಿರೋ ಉದ್ದೇಶ ಅಕ್ರಮಗಳನ್ನ ತಡೆಗಟ್ಟೋದಕ್ಕೆ. ಕೆಲವು ವಾಹನ ಸವಾರರು ಏನು ಮಾಡ್ತಾರೆ ಅಂದರೆ, ಒಂದೇ ಫಾಸ್ಟ್ಯಾಗ್ನ 2 ಗಾಡಿಗಳಿಗೆ ಯೂಸ್ ಮಾಡ್ಕೊಳ್ಳುವಂಥ ಚಾಣಕ್ಯರು ಇದ್ದಾರೆ, ಮತ್ತು ಡೂಪ್ಲಿಕೇಟ್ ಫಾಸ್ಟ್ಯಾಗ್ಗಳನ್ನೂ ಬಳಸಿರ್ತಾರೆ. ಇದಕ್ಕೆ ಎಲ್ಲದಕ್ಕೂ ಕಡಿವಾಣ ಹಾಕಿ ರಸ್ತೆಗಳಲ್ಲಿ ಅಂದರೆ ಟೋಲ್ಗಳಲ್ಲಾಗುವಂತಹ ಟ್ರಾಫಿಕ್ನ ಕಂಟ್ರೋಲ್ ಮಾಡಬೇಕು ಮತ್ತು ವಾಹನ ಸವಾರರಿಗೂ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಕಾರಣಕ್ಕೆ ಇನ್ನು ಮುಂದೆ ಫಾಸ್ಟ್ಯಾಗಿಗೆ ಬರುವಂಥವ್ರು ಅಥವಾ ಟೋಲಿಗೆ ಬರುವಂಥವ್ರು ಮಿನಿಮಮ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡಿಕೊಂಡು, ಅಥವಾ ಮಿನಿಮಮ್ ಬ್ಯಾಲೆನ್ಸ್ ಇಲ್ಲ ಅಂದರೆ ಕನಿಷ್ಠ 1 ಗಂಟೆಗಿಂತ ಮುಂಚೆನೇ ರೀಚಾರ್ಜ್ ಮಾಡಿಕೊಂಡ್ರೆ ಮಾತ್ರ ಅವರ ಫಾಸ್ಟ್ಯಾಗ್ ಆ್ಯಕ್ಟಿವ್ ಆಗಿರುತ್ತೆ. ಇಲ್ಲ ಅಂದರೆ ಆ್ಯಕ್ಟಿವೇಟ್ ಆಗಿರೋದಿಲ್ಲ, ಡಿಆಕ್ಟಿವೇಟ್ ಆಗಿರುತ್ತೆ. ಅಂಥ ಸಂದರ್ಭದಲ್ಲಿ ನೀವು ದಂಡ ಕಟ್ಟಿ ಟೋಲ್ಗಳನ್ನ ಪಾಸ್ ಆಗಬೇಕು. ಅಂತಹ ಒಂದು ಹೊಸ ಕಾನೂನನ್ನ ಈಗ ಜಾರಿಗೊಳಿಸಿದ್ದಾರೆ. ಅದು ಇವತ್ತಿಂದ ಜಾರಿಗೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಂಭು ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.